ಇಲ್ಲಪ್ಪ ಅದಲ್ಲೇನು ಗೊತ್ತಾ, ನಾವೇನೋ ಮಾಡ್ಕೋತೀವಿ ನೆಕ್ಸ್ಟ್ ಲಾಂಗ್ ರನ್ನಲ್ಲಿ ಸಫರ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೇ ಇನ್ಸ್ಟೆಂಟಾಗಿ ಸಿಗೋದು ನಿಮಗೆ ಅದು ಒಳ್ಳೇದಲ್ವೇ ಅಲ್ಲ, ಎಲ್ಲದಕ್ಕೂ ನಾವು ಸ್ಟ್ರಗಲ್ ಮಾಡಲೇಬೇಕು. ಸೊ ನನಗೆ ಮೈ ಕಿಚನ್ ಇಸ್ ಮೈ ಬ್ಯೂಟಿ ಪಾರ್ಲರ್. ಅಲ್ಲೇ ಎಲ್ಲ ಬ್ಯೂಟಿ ಸಾಮಾನುಗಳಿರುತ್ತೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತು ಅಲೋವೆರಾ ಗಿಡ ಬೆಳೆಸಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ಅಲೋವೆರಾ ಹಾಕಿದ್ದೇನೆ. ಸಂಗೀತಾ ಮೇಡಮ್ ಅವರ ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನು ಅಂದರೆ, ನಾನು ಯಾವಾಗಲೂ ನನ್ನ ಮನಸ್ಸಲ್ಲೇ ಅನ್ಕೋತಾ ಇರ್ತೀನಿ, ನಾನು ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು, ದೇವ್ರ ಹತ್ರ ಬೆಡ್ಕೋತಾ ಇರ್ತೀನಪ್ಪ, ನನ್ನ ದಪ್ಪ ಮಾಡಬೇಡಪ್ಪ ಅಂತ. ಸೊ ಬಟ್ ಅದಕ್ಕೊಂಚೂರು ಇದು ಮಾಡ್ತೇನೆ ಅಂದರೆ ಹೆಲ್ದಿಯಾಗಿರೋಷ್ಟು ತಿನ್ನೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ಲಸ್ ರಾತ್ರಿ ಮನೆಗೆ ಹೋದ್ಮೇಲೆ ಒಂದು ABC ಜ್ಯೂಸು ಅಥವಾ ಓಟ್ಸು, ಫ್ರೂಟ್ಸು, ಸಮಥಿಂಗ್ ಲೈಟಾಗಿರೋಂಥದ್ದು ಇದು ಮಾಡ್ತೀನಿ. ಮತ್ತು ರಾತ್ರಿ ಮಲಗಂಗಿನ ಮುಂಚೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡಿರ್ಬೋದು, ಜೀರಿಗೆ ಮತ್ತು ಶುಂಠಿ ಕಷಾಯ ಏನೋ ಒಂದು ಲೈಕ್ ಹೆಲ್ದಿಯಾಗಿರೋದು ಏನಿರುತ್ತೋ. ಮತ್ತು ಕಂಪಲ್ಸರಿ ಎಕ್ಸಸೈಸ್ ಮಾಡೇ ಮಾಡ್ತೀನಿ, ವಾಕಿಂಗ್ ಮಾಡೇ ಮಾಡ್ತೀನಿ. ನನಗೆ ಅಂತ 1 ಅವರ್ ಎಕ್ಸಸೈಸ್ಗೆ, ವಾಕಿಂಗಿಗೆ ಅಂತಲೇ ಕೊಡ್ತೀನಿ. ಪ್ಲಸ್ ಪ್ರತಿ ಒಂದು ನಾವು ಚೆನ್ನಾಗಿದ್ರೆ ತಾನೇ ಫಸ್ಟ್ ನಮ್ಮನ್ನು ಪ್ರೀತಿಸ್ಬೇಕು, ಆವಾಗ ನಾವು ಬೇರೆಯವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯ. ನಮ್ಮನ್ನು ನಾವೇ ಪ್ರೀತಿ ಮಾಡೋದಾದರೆ ಬೇರೆಯವ್ರನ್ನ ಹೇಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಸೊ ನಾನು ತುಂಬ ಇಷ್ಟಪಡ್ತೀನಿ, ನಾನು ಚೆನ್ನಾಗಿ ಇಟ್ಕೋಬೇಕಂತಲೂ ಇಷ್ಟಪಡ್ತೀನಿ. ಹಾಗಾಗಿ ಮೇಂಟೈನ್ ಮಾಡ್ತೀನಿ. ಎಸ್ ಮ್ಯಾಮ್, ನಟಿಯಾಗಿ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ರ, ಒಂದು ಕಡೆ ಕಿರುತೆರೆ ಮತ್ತು ಒಂದು ಕಡೆ ಬೆಳ್ಳಿ ಪರದೆಯಲ್ಲಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಗಂಟೆಗಟ್ಟಲೆ ಶೂಟಿಂಗ್ ಇರುತ್ತೆ, ಔಟ್ಡೋರ್ ಇಂಡೋರ್ ಅಂತ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಕೆಮಿಕಲ್ಸ್ ಇರುವಂಥ ಮೇಕಪ್ನ ನಾವು ಗಂಟೆಗಟ್ಟಲೆ ಕ್ಯಾರಿ ಮಾಡ್ತಿರ್ತೀವಿ. ಸೊ ಸ್ಕಿನ್ ಡ್ಯಾಮೇಜಸ್ ಎಲ್ಲ ಆದಾಗ ಸೊ ಯಾವ ರೀತಿ ಸ್ಕಿನ್ ಕೇರ್ನ ಫಾಲೋ ಮಾಡ್ತಿರ್ತೀರಾ? ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಏನಾದರೂ ಹೋಗುವಂಥ ಪ್ರಯತ್ನ ಮಾಡ್ತೀರಾ? ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ಇಲ್ಲಪ್ಪ. ಹೋದರೆ ಒಂದು ಐಬ್ರೋಸ್ಗೆ ಅದು 3 ಮಂತ್ಸ್ಗೆ 4 ಮಂತ್ಸ್ಗೆ ಒಂದ್ಸಲಿ ಹೋಗ್ತೀನಿ. ನಾನು ಯೂಶ್ವಲಿ ತುಂಬ ಕಡಿಮೆ ಮೇಕಪ್ ಮಾಡ್ಕೋತೀನಿ. ನನ್ನ ಪೌಚ್ ಇರೋದೇ ಇಷ್ಟಿದೆ. ಅದಾದಮೇಲೆ ನನ್ನ ಮನೇಲೇ ಬ್ಯೂಟಿ ಅಂದರೆ ನನಗೆ ಅಡುಗೆ ಮನೆಯೇ ಬ್ಯೂಟಿ ಪಾರ್ಲರ್ ಅಂತಲೇ ಹೇಳ್ಬೋದು. ಸೊ ಅಡುಗೆ ಮನೆಗೆ ಹೋಗಿದ ತಕ್ಷಣ ಅಲ್ಲೇ ಒಂದು ಕಡಲೆ ಹಿಟ್ಟು, ಮೊಸರು ಹಚ್ಕೋತೀನಿ. ತಲೆಗೆ ಕಂಪಲ್ಸರಿ ಮೊಟ್ಟೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಆಮೇಲೆ ಬಾಳೆಹಣ್ಣು, ನನ್ನ ಮಕ್ಕಳು ಬಾಳೆಹಣ್ಣು ತಿಂದರೆ ಆ ಬಾಳೆಹಣ್ಣು ಸಿಪ್ಪೆ ಬಿಡೋಲ್ಲ, ನಾನು ಕಿತ್ಕೊಂಡು ಮುಖಕ್ಕೆಲ್ಲ ಉಜ್ಕೋತಾ ಇರ್ತೀನಿ. ಸೊ ನನಗೆ ಮೈ ಕಿಚನ್ ಇಸ್ ಮೈ ಬ್ಯೂಟಿ ಪಾರ್ಲರ್. ಅಲ್ಲೇ ಎಲ್ಲ ಬ್ಯೂಟಿ ಸಾಮಾನುಗಳಿರುತ್ತೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತು ಅಲೋವೆರಾ ಗಿಡ ಬೆಳೆಸಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ಅಲೋವೆರಾ ಹಾಕಿದ್ದೇನೆ. ಸೊ ನಾನು ನ್ಯಾಚುರಲ್ ಆಗಿ ಮನೇಲಿ ಸಿಗೋಂಥ ಒಂದು ಏನಿದೆ ಪ್ರಾಡಕ್ಟ್ ಅಥವಾ ಅದೇ ನಾನು ಯೂಸ್ ಮಾಡ್ತೀನಿ. ನ್ಯಾಚುರಲಾಗಿ ಹೋದಷ್ಟು ನಾವು ನ್ಯಾಚುರಲಾಗಿ ಬ್ಯೂಟಿನ ಕಾಪಾಡ್ಕೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ಬಿಟ್ಟರೆ ಮೇಕಪ್ಪು ಅಷ್ಟೇ, ತುಂಬ ಮೈಲ್ಡ್ ಮೇಕಪ್. ನಾವು ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸ್ಬಾರ್ದು. ಸೊ ಆ ಥರ ಒಂದು ಮೇಕಪ್ ನಾನು ಮಾಡ್ಕೋತೀನಿ. ಸೊ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 24 ಅವರ್ಸೇ ಮೇಕಪ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಫಸ್ಟು ರೋಸ್ ವಾಟ್ರೆಲ್ಲ ಹಾಕೊಂಡು ಅದೆಷ್ಟು ನನ್ನ ಸ್ಕಿನ್ನ ಎಷ್ಟು ನಾನು ಕಾಪಾಡ್ಕೋಬೋದು ಅಂತ ಅದು ಮಾಡ್ಕೋತೀನಿ. ಆಮೇಲೆ ಯೂಶ್ವಲಿ ಈ ಕ್ರೀಮ್ಸ್ ಎಲ್ಲ ತೆಗೆದ ಆಯಿಲ್ ಎಲ್ಲ ಕೊಬ್ಬರಿ ಎಣ್ಣೆಯಿಂದನೇ ನಾನು ಮೇಕಪ್ ತೆಗೆಯೋದು. ಸೊ ಆದಷ್ಟು ಒಂಥರ ಏನಂತಾರೆ ನ್ಯಾಚುರಲ್ ಆಗಿರೋಂಥ ವಸ್ತುಗಳನ್ನ ಉಪಯೋಗಿಸ್ತೀನಿ. ಹಾಗಾಗಿ ಯು ಕ್ಯಾನ್ ಮೇಂಟೈನ್ ಯುವರ್ ಬ್ಯೂಟಿ ಅನ್ನೋದು ನನ್ನ ಒಂದು ಅನಿಸಿಕೆ. ನೋಡುವಂಥ ವೀಕ್ಷಕರಿಗೆ ಒಂದು ಸ್ಕಿನ್ ಕೇರ್ ಹೋಮ್ ರೆಮಿಡಿನ ಅಥವಾ ಹೇರ್ ಕೇರ್ ಒಂದು ಹೋಮ್ ರೆಮಿಡಿ ಅಂತಂದ್ರೆ ಏನೆಲ್ಲ ಕೊಡ್ತೀರಾ ಅಂತ? ನನ್ನ ಕಡೆಯಿಂದ ನಾನು ಏನು ಹೇಳ್ತೀನಿ ಅಂದರೆ, ಬಾಳೆಹಣ್ಣು ಉಪಯೋಗಿಸಿ, ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ಮುಖದಲ್ಲಿ ಒಂಥರ ಉಜ್ಕೊಳ್ಳಿ. ಅದಾದಮೇಲೆ ಬಾಳೆಹಣ್ಣ ಚೆನ್ನಾಗಿ ಹಚ್ಕೊಳ್ಳಿ. ಒಂದು ಅರ್ಧ ಗಂಟೆ ಬಿಟ್ಟರೆ ನಿಮ್ಮ ಮುಖ ಫೇರ್ನೆಸ್ ಸಿಗುತ್ತೆ. ಮತ್ತು ಬೀಟ್ರೂಟ್, ಯೂಶ್ವಲಿ ನಾನು ABC ಜ್ಯೂಸ್ ಅಂತ ಮಾಡ್ಕೋತೀನಿ. ಸೊ ಫಸ್ಟ್ ಬೀಟ್ರೂಟ್ ಒಂಚೂರು ಗ್ರರ್ ಅನಿಸ್ಬಿಟ್ಟು ಆ ಬೀಟ್ರೂಟ್ ಜೊತೆ ಒಂಚೂರು ಜೇನುತುಪ್ಪ, ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಹಚ್ಕೋತೀನಿ. ಆವಾಗಲೇ ನಿಮ್ಗೆ ಒಂದು ಗ್ಲೋ ಸಿಗುತ್ತೆ. ಇದೇ ಥರ ನೀವು ಮೇಂಟೈನ್ ಮಾಡಬೇಕು ಅಂದರೆ ಆದಷ್ಟು ಮನೇಲಿರೋವಂಥ ಫ್ರೂಟ್ಸ್, ನ್ಯಾಚುರಲ್ ಫ್ರೂಟ್ಸ್ ಏನು ಸಿಗುತ್ತೋ ಅದನ್ನ ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ಖಂಡಿತ ಪಕ್ಕಲು ನಿಮ್ಮ ಮುಖ ಇನ್ನೂ ಚೆನ್ನಾಗಿ ಕಾಣುತ್ತೆ, ಸ್ಕಿನ್ ಪಳಪಳ ಅಂತ ಹೊಳೆಯುತ್ತೆ. ಮೊಟ್ಟೆ, ಆ್ಯಕ್ಚುಲಿ ನಾನು ಮೊಟ್ಟೆ ವೈಟ್ ಹಚ್ಕೋತೀನಿ. ಮೊಟ್ಟೆ ವೈಟ್ ಹಚ್ಕೊಂಡ್ರು ಅಷ್ಟೇ ಏನು ಮಾಡ್ತೀನಿ, ಫಸ್ಟ್ ಮೊಟ್ಟೆ ವೈಟ್ ಮುಖಕ್ಕೆ ಹಚ್ಕೊಂಡು ಅದಾದಮೇಲೆ ತಲೆಗೆ ಎಲ್ಲೋ ವೈಟು, ಮೊಸರು ಹಚ್ಕೋತೀನಿ. 1 ಅವರ್ ನೀವು ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮುಖ ಮತ್ತು ಕೂದಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹಚ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಎಸ್ ಮ್ಯಾಮ್, ಈಗ ಬೋಟಾಕ್ಸ್ ಹಾಗೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ನಟಿಮಣಿಯರು ಅಂತಂದಾಗ ಪಾತ್ರಕ್ಕೆ ತಕ್ಕಂಗೆ ನಾವು ನಮ್ಮ ಬಾಡಿ ಆಗಿರ್ಬೋದು, ಫೇಸ್ನಾಗಿರ್ಬೋದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಟೈಮ್ ಇರುತ್ತೆ, ಕೆಲವೊಂದು ಸಲ ಟೈಮ್ ಇರೋದಿಲ್ಲ. ಯಾವುದೋ ಒಂದು ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟ್ ಸಡನ್ನಾಗಿ ಆಯ್ಕೆ ಆಗಿಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇದೆ ಅಂತಂದಾಗ ಅಥವಾ ಬೋಟಾಕ್ಸ್ ಅಥವಾ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲಪ್ಪ ಅದಲ್ಲೇನು ಗೊತ್ತಾ, ನಾವೇನೋ ಮಾಡ್ಕೋತೀವಿ ನೆಕ್ಸ್ಟ್ ಲಾಂಗ್ ರನ್ನಲ್ಲಿ
ಸಫರ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೇ ಇನ್ಸ್ಟೆಂಟಾಗಿ ಸಿಗೋದು ನಿಮಗೆ ಅದು ಒಳ್ಳೇದಲ್ವೇ ಅಲ್ಲ. ಎಲ್ಲದಕ್ಕೂ ನಾವು ಸ್ಟ್ರಗಲ್ ಮಾಡಲೇಬೇಕು. ಅದೇ ಒಂದೊಂದು ಕಷ್ಟಪಡಿ. ನಿಮ್ಗೆ ಒಂದೊಂದು ಪ್ರಾಜೆಕ್ಟ್ಗೋಸ್ಕರ ನೀವು ಸಣ್ಣ ಆಗಬೇಕಾ, ತುಂಬ ಸ್ವಲ್ಪ ಜಾಸ್ತಿ ಕಷ್ಟ 2 hours 3 hours ವರ್ಕೌಟ್ ಮಾಡಿ ಸಣ್ಣ ಆಗಿ. ಈ ಇನ್ಸ್ಟೆಂಟಾಗಿ ಅದೇನೋ ಸರ್ಜರಿ, ಐ ಡೋಂಟ್ ಬಿಲೀವ್ ಇನ್ ದಟ್. ಆಮೇಲೆ ಲೈಫ್ ಲಾಂಗ್, ಆಮೇಲೆ ನಾನು ನೆಕ್ಸ್ಟ್ ಒಂದು ಸರ್ಟನ್ ಏಜ್ ಆದಮೇಲೆ ನಮ್ಮ ಬಾಡಿನ ನಾವು ನಮ್ಮ ಹಿಡಿತದಲ್ಲಿ ಅದನ್ನು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಬರೀ ತಾತ್ಕಾಲಿಕವಾಗಿ ನಾವು ಯೋಚನೆ ಮಾಡಬಾರ್ದು, ಮುಂದೆ ಫ್ಯೂಚರ್ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಐ ಡೋಂಟ್ ಬಿಲೀವ್ ಇನ್ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.